ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಕೆಸೆಟ್ ಪ್ರಿಪ್ರೇಷನ್ ವ್ಲಾಗ್ ಸೆಕೆಂಡ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರು, ಅದು ನಾನು ಲಾಸ್ಟ್ ಟೈಮ್ ನೋಟ್ಸ್ನ ತೋರಿಸಿದ್ನಲ್ಲ, ನಾನು ಯಾವ ರೀತಿ ನೋಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಕಾಣಿಸ್ತಾ ಇಲ್ಲ, ಸ್ವಲ್ಪ ನೀಟಾಗಿ ಅದನ್ನು ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅದು ಮತ್ತು ಇನ್ನೂ ಬೇರೆ ಬೇರೆ ಏನೇನೆಲ್ಲ ನಾನು ರೆಫರೆನ್ಸ್ ಬುಕ್ಸ್ಗಳನ್ನ ರೆಫರ್ ಮಾಡಿದೆ ಅಂತ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಅದರ ಜೊತೆಗೆ ಕೆಲವು ಟಿಪ್ಸ್ಗಳು ನಾನು ಓದಬೇಕಾದ್ರೆ ಏನೇನೆಲ್ಲ ಸ್ವಲ್ಪ ಟಿಪ್ಸ್ಗಳನ್ನ ಫಾಲೋ ಮಾಡಿದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಏನೇನೆಲ್ಲ. ನೋಡಿ, ಬುಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವಾಗ ತಕ್ಷಣಕ್ಕೆ ಹುಡುಕಿದೆ, ಎಷ್ಟು ಸಿಕ್ತೋ ಅಷ್ಟು ಬುಕ್ಸ್ಗಳು ಮಾತ್ರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡಿ, ಫಸ್ಟು ನಾನು ಸಿಲೆಬಸ್ ರೆಡಿ ಮಾಡ್ಕೋಬೇಕು, ಅದನ್ನು ಫಸ್ಟ್ ತೋರಿಸ್ತೀನಿ ಇವಾಗ. ನೋಡಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಬೆಳಗ್ಗೆನೇ ಆಗಿತ್ತು. ಸೊ ಅದಕ್ಕೆ ಬೆಳಗ್ಗೆನೇ ವೀಡಿಯೋ ಮಾಡಾಕ್ಬಿಡೋಣ ಅಂತ. ಸೊ ರೆಡಿ ಮಾಡಿಬಿಟ್ರೆ ಮಧ್ಯಾಹ್ನದಷ್ಟಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ. ಸೊ ನೀವು ಫಸ್ಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಓದೋಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತಂದರೆ, ಸಿಲೆಬಸ್ನ ಫಸ್ಟ್ ಕಾಪಿ ತೊಗೊಬಿಡ್ಬೇಕು. ನೀವು ಕೆಸೆಟ್ ಆದರೂ ಪರವಾಗಿಲ್ಲ, ನೆಟ್ಟಿಗೆ ರೆಡಿ ಆಗ್ತಿದ್ದೀವಿ ಅಂದರೆ ನೀಟಿಗೆ ರೆಡಿ ಆಗ್ತಿದ್ರು ಅಷ್ಟೇ, ಅದಕ್ಕೆ ಆದಂತಹ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ನ ನೀವು ಪ್ರಿಂಟ್ ಆದರೂ ತೊಗೋಬೋದು. ನಾನು ಅದನ್ನು ಬರೆಯೋದಕ್ಕೇ ನಾನು ಹೇಳ್ತೀನಿ, ಯಾಕೆಂದರೆ ನಾನು ಕೂಡ ಬರೆದಿದ್ದೆ. ನೋಡಿ, ಕಾಣಿಸ್ತಾ ಇಲ್ಲ ಅಂತಂದರೆ ಇದು ಬೇರೆ ಫ್ರಂಟ್ ಕ್ಯಾಮ್ರಾ. ಸೊ ಈ ಥರ ನಾನು ಸಿಲೆಬಸ್ನೇ ಬರ್ಕೊಂಬಿಟ್ಟಿದ್ದೆ ನಾನು ಫುಲ್ಲು. ನೋಡಿ, ಇದು ಎಷ್ಟು ಶೀಟ್ ಆಯಿತು ಅಂತಂದರೆ, ನೋಡಿ ಇದೇ ಎಷ್ಟೊಂದು ಶೀಟ್ ಆಯಿತು. ಸೊ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಸಿಲೆಬಸ್ನೇ ಬರ್ಕೊಬಿಟ್ಟೆ. ಸೊ ಆವಾಗ ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ಸಿಲೆಬಸ್ ಬಿಟ್ಟು ಔಟ್ ಆಫ್ ದಿ ಸಿಲೆಬಸ್, ಔಟ್ ಆಫ್ ದಿ ಬಾಕ್ಸು ಏನು ಕೇಳೋಕ್ಕೆ ಚಾನ್ಸ್ ಇಲ್ಲ ಅಂತ. ಸೊ ಈಗ ನಾವು ಕಾಲೇಜಲ್ಲೂ ಕೂಡ ಪಾಠ ಮಾಡಬೇಕಾದ್ರೆ ಸಿಲೆಬಸ್ ಇಟ್ಕೊಳ್ತಾನೆ ನಾವು ಪಾಠ ಮಾಡೋದು. ಸೊ ಅದೇ ಥರನೇ ಯಾವುದೇ ಎಕ್ಸಾಮ್ ಇದ್ದರೂ ಅದಕ್ಕೆ ಸಿಲೆಬಸ್ ಅಂತ ಒಂದಿರುತ್ತೆ. ಸೊ ಅದನ್ನ ಮೂಲಕನೇ ನಾವು ಹೋಗಬೇಕಾಗುತ್ತೆ. ಸೊ ಇದರಲ್ಲಿ ಇಲ್ಲದೆ ಇರೋದನ್ನು ಓದೋದು ನೆಸೆಸಿಟಿ ಇಲ್ಲ. ಸೊ ನೋಡಿ, ಏನು ಯೂನಿಟ್ಸ್ ಇದೆ ಆ ಥರ ನಾನು ರೆಡಿಯಾಗಿದ್ದೆ. ಸೊ ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟಿದ್ದು ಮ್ಯಾನೇಜ್ಮೆಂಟು. ಆ ಮ್ಯಾನೇಜ್ಮೆಂಟಲ್ಲಿ ಫಸ್ಟು ಕಾನ್ಸೆಪ್ಟು, ಪ್ರೋಸೆಸ್ಸು, ಥಿಯರೀಸು. ಸೊ ಇದನ್ನು ನಾನು ಇನ್ನೂ ಝೂಮ್ ಮಾಡೇನೆ ಇದು ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನೋಡಿ, ಇದೇನೆ ಮ್ಯಾನೇಜ್ಮೆಂಟ್ ಸಿಲೆಬಸ್ ಮಾತ್ರ ನಾನು ಬರ್ಕೊಂಡಿದ್ದು. ಪೇಪರ್ 1 ನಾನು ಬರೆದಿರಲಿಲ್ಲ, ಏಕೆಂದರೆ ಆಲ್ರೆಡಿ ನನಗೆ ಗೊತ್ತಿತ್ತು ಅಂತ. ನೋಡಿ, ಮ್ಯಾನೇಜ್ಮೆಂಟ್ ಫಂಕ್ಷನ್, ಏಕೆಂದರೆ ಪೇಪರ್ 1ಅಲ್ಲಿ ನನಗೆ ಅಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ, ಇದರಲ್ಲೇ ಆಗ್ತಿದ್ದು. ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟು, ಪ್ರೋಸೆಸ್ಸು, ಫಂಕ್ಷನ್ಸ್ ಇರ್ಬೋದು, ಕಮ್ಯುನಿಕೇಷನ್, ಡಿಸಿಷನ್ ಮೇಕಿಂಗ್, ಆರ್ಗನೈಸೇಷನ್, ಸ್ಟ್ರಕ್ಚರ್. ನೋಡಿ, ಪ್ರತಿಯೊಂದು ಏನೇನಿದೆ ಸಿಲೆಬಸ್ ಅಂತ ಏನಿದೆ ಪ್ರತಿಯೊಂದೂ ನಾವು ಬರೆದು ಇಟ್ಕೊಂಡೇ ಇರಬೇಕು. ಪ್ರಿಂಟ್ ಆದರೂ ತೊಗೋಬೋದು, ನಮ್ಗೆ ಟೈಮ್ ಇಲ್ಲ ಅಂತನೋರು, ಆದರೆ ಬರೆದ್ರೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕೆಂದರೆ ಪ್ರತಿಯೊಂದು ವಿಷಯನೂ ನಮ್ಮ ತಲೆಯಲ್ಲಿ ಕೂತಿರುತ್ತೆ ಬರೆದ್ರೆ. ಇದೆಲ್ಲ ಯಾವುದೋ ಫೈಲೆಲ್ಲ ಹಾಕಿ ಎತ್ತಿಟ್ಬಿಟ್ಟಿದೆ. ನೋಡಿ, ಮಾರ್ಕೆಟಿಂಗಲ್ಲಿ ಯಾವ್ಯಾವುದು ನಾವು ಇಷ್ಟನ್ನು ಬೇಕಾದ್ರೆ ಒಂದು ಸಪ್ರೇಟಾಗಿ ಏನು ಮಾಡದೇ ಇದ್ರೂ ಬರಿಬೇಕಾದ್ರೆ, ಸೊ ಜಸ್ಟ್ ನಾವು ಕ್ವೆಶನ್ ಪೇಪರ್ಗಳು ರಿವೈಸ್ ಮಾಡಬೇಕಾದ್ರೆ ನಾವು ಅದನ್ನು ಟಾಪಿಕ್ಸ್ ವೈಸ್ ಲಿಸ್ಟ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ. ನೋಡಿ, ಇಷ್ಟೊಂದಿದೆ. ನೋಡಿ, ಇಷ್ಟು. ಸೊ ಇಷ್ಟು ಇದೆಲ್ಲ ನಾನು ಎಕ್ಸ್ಟ್ರಾ ರೆಡಿ ಆಗಿದ್ದಿದ್ದು ಅಷ್ಟೇ. ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತಲ್ಲ, ಸೊ ಅದು ರಿಲೇಟೆಡು. ನೋಡಿ, ಇದು ಕಾಂಪಿಟೇಟರ್ ಅನಾಲಿಸಿಸ್ ರಿಲೇಟೆಡ್ ಒಂಚೂರು ರೆಡಿಯಾಗಿದೆ. ಅದ್ರ ಬಗ್ಗೆ ಒಂಚೂರು ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೆ, ಏಕೆಂದರೆ ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ಇರುತ್ತಲ್ಲ ಆ ಟಾಪಿಕ್ಸ್ಗಳನ್ನ ನಾನು ಅಲ್ಲಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ. ಇದೆಲ್ಲ ನಾನು ಕೋರಾಗಿ ರೆಡಿಯಾಗಿದ್ದು. ಅಂದರೆ ನಾನು ಲಾಸ್ಟ್ 4 ಮಂತ್ಸಲ್ಲಿ ನಾನು ಕ್ವೆಶನ್ ಪೇಪರ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿದೆ. ಇವೆಲ್ಲ ಅದಕ್ಕಿಂತ ಮುಂಚೆ ನಾನು ರೆಡಿಯಾಗಿದ್ದು. ನೋಡಿ, ಕಾಂಪಿಟೇಟಿವ್ ಸ್ಟ್ರಕ್ಚರ್ ಅನಾಲಿಸಿಸ್, BCG ಮ್ಯಾಟ್ರಿಕ್ಸ್. ಸೊ ಇವೆಲ್ಲ ನೋಡಿ, ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಸೊ ಇದನ್ನೆಲ್ಲ ನಾನು ಬೇರೆ ಬೇರೆ ಥರ ನೋಡಿ, ಯಾವ್ಯಾವ ಇಯರಲ್ಲಿ ಏನೇನೆಲ್ಲ ಎಸ್ಟಾಬ್ಲಿಷ್ ಆಯಿತು ಅಂತ, ಯಾವ್ಯಾವ ಆ್ಯಕ್ಟು ಯಾವ್ಯಾವ ಇಯರಲ್ಲಿ ಬಂತು. ಸೊ ಅದನ್ನು ಅಷ್ಟೇ. ಮತ್ತು ನನಗೆ ತುಂಬ ಈಗ ನೋಡಿ, ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಜಾಸ್ತಿ ಕ್ವೆಶನ್ಸ್ ರಿಪೀಟ್ ಆಗೋದು ಯಾವುದು ಅಂದರೆ ಸಿಸ್ಟಮ್ಯಾಟಿಕ್ ರಿಸ್ಕ್. ಯಾವುದೋ ಒಂದು ಕೊಟ್ಬಿಟ್ಟು ಇದು ಸಿಸ್ಟಮ್ಯಾಟಿಕಾ
ಅನ್ಸಿಸ್ಟಮ್ಯಾಟಿಕ್ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅದೊಂದು 2 ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಂಬಿಟ್ಟಿದೆ. ಸೊ ಜಾಸ್ತಿ ರಿಪೀಟ್ ಆಗೋ ಅಂಥದ್ದು ಯಾವುದು ಅದನ್ನೊಂಚೂರು ನಮಗೆ ಕಣ್ಣಿಗೆ ಗೋಚರಿಸಬೇಕು. ಸೊ ಆ ಥರ ನೋಡಿ, ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಅಂಥದ್ದು ನೋಡಿ. ಇದು ಕಮ್ಯುನಿಕೇಷನ್ ಇದು ಬಿಡಿ, ಇದು ಪೇಪರ್ 1 ಬೇಕೇ ಬೇಕಿದು, ಕೇಳ್ತಾರೆ. ಇದು ನೋಡಿ ರಿಸರ್ಚಲ್ಲಿ ರಿಲೇಟೆಡ್ ಅಷ್ಟೇ. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ನನಗೆ ಬೇಕಾಗಿರೋ ಅಂಥದ್ದು. ಮತ್ತು ಪ್ರಾಬಬಿಲಿಟಿಲೂ ಅಷ್ಟೇ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗು ಮತ್ತು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಇದರಲ್ಲಿ ಕೇಳ್ತಾರೆ ಯಾವ್ಯಾವುದು ಅಂತಂದ್ಬಿಟ್ಟು, ಯಾವ್ಯಾವ ಮೆಥಡ್ಸ್ಗಳಿದೆ ಅಂತಂದ್ಬಿಟ್ಟು. ಸೊ ಇದು ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟು ಬೇಕಾಗಿರೋ ಅಂಥದ್ದು. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನಾನು ಫಸ್ಟ್ ಏನು ಹೇಳೋಕ್ಕೆ ಬಂದೆ ಅಂತಂದರೆ, ನೀವು ಯಾವುದೇ ಇದಿರಲಿ ಸಬ್ಜೆಕ್ಟ್ ಇರಲಿ, ಫಸ್ಟ್ ನೀವು ಸಿಲೆಬಸ್ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಅದಾದಮೇಲೆ ನೀವು ಏನು ಬೇಕಾದರೂ ಶುರು ಮಾಡಿ ಓದೋದಕ್ಕೆ. ನೋಡಿ ಇದು ಲಾಸ್ಟ್ ನಾನು ಕೊಟ್ಟಿದ್ನಲ್ಲ, ತೋರಿಸಿದ್ನಲ್ಲ, ಸೊ ಅದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಟಾಪಿಕ್ಸ್ ಪ್ರಕಾರ ಅದನ್ನು ಕ್ವೆಶನ್ ಪೇಪರಲ್ಲಿರೋ ಅಂತಹ ಕ್ವೆಶನ್ಸ್ಗಳನ್ನ ನಾವು ಲಿಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಅದನ್ನು ಹತ್ತಿರದಿಂದ ತೋರಿಸಿ ಅಂತ ಹೇಳಿದರು. ಇದೇನೆ ನೋಡಿ, ಇದು ಪ್ರೊಡಕ್ಷನ್ ಆ್ಯಂಡ್ ಆಪ್ರೇಷನ್ಸ್ ಮ್ಯಾನೇಜ್ಮೆಂಟು. ಸೊ ಯಾವ್ಯಾವ್ದು ಕ್ವೆಶನ್ಸ್ ಇದೆ ಅದನ್ನೆಲ್ಲ, ಈಗ ಫಸ್ಟ್ ಕ್ವೆಶನ್ ಪೇಪರಲ್ಲಿ ಒಂದು 5 ಇದ್ದರೆ ಅದನ್ನು ಬರ್ಕೊಳ್ಳೋದು, ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಪೇಪರಲ್ಲಿ ಇದ್ದರೆ ಅದು ಫಸ್ಟ್ ಒಂದು ಕ್ವೆಶನ್ ಪೇಪರ್ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಪೇಪರ್ ತೊಗೊಳ್ಳಿ. ಸೊ ಯಾವ್ಯಾವ್ದ್ರಲ್ಲಿ ಬರುತ್ತೆ, ಯಾವ್ಯಾವ ಟಾಪಿಕಲ್ಲಿ ನೋಡಿ, ಇದು ಇನ್ವೆಂಟ್ರಿ ಕಂಟ್ರೋಲು. ಸೊ ಅದರಲ್ಲಿ ಯಾವ್ಯಾವ್ದು ಬರುತ್ತೆ, ಸೊ ಅದನ್ನು ಕ್ವಾಲಿಟಿ, ಸೊ ಆ ಥರ ಪರ್ಟ್ CPM, ಸೊ ಈ ಥರ ಮಾಡಿದೆ. ಸೊ ಇದು ನೆಕ್ಸ್ಟು HR ನೋಡಿ, ಯಾರೊಬ್ಬರು ಕೇಳಿದರು, ಸೊ ಅದನ್ನು ಹತ್ತಿರದಿಂದ ಒಂಚೂರು ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ HR ಯಾವ್ಯಾವುದೆಲ್ಲ ಕ್ವೆಶನ್ಸ್ಗಳು ಬರುತ್ತೆ, ನೀವು ಬೇಕಾದರೆ ಅದರದ ಒಂದು ಸ್ಟೆಪ್ಸ್ ಇದ್ದರೆ ಪೂರ್ತಿ ಸ್ಟೆಪ್ಸೇ ಬರೀಬೇಕಾಗುತ್ತೆ, ಇಲ್ಲಾಂದರೆ ಬರೀ ಆನ್ಸರ್ ಬರ್ಕೊಂಡ್ರೂ ಆಯಿತು ನೋಡಿ. ಇಲ್ಲಾಂದರೆ ನಾವು ಬೇಕು ನಮ್ಗೆ ರೆಫರೆನ್ಸ್ಗೆ ಅಂತಂದರೆ ನೀವೆಲ್ಲನೂ ಬರೆದು ರೆಡ್ಡಿಂಕಲ್ಲಿರೋದನ್ನು ಆನ್ಸರ್ ಅಂತ ಅಂದ್ಬಿಟ್ಟು ನೀವು ಮೆನ್ಷನ್ ಮಾಡ್ಕೋಬೋದು. ಇಲ್ಲ ನಾವು ಬರೀ ಆನ್ಸರ್ ಒಂದೇ ಬರಿತೀವಿ ಅಂತಂದರೆ ಅದು ನಿಮ್ಮ ಇಷ್ಟ. ನಾನು ಈ ಥರ ಏನಕ್ಕೆ ಮಾಡ್ಕೋತಿದ್ದೆ ಅಂತಂದರೆ, ಇದು ಆನ್ಸರ್ ಆಗಿದ್ದರೆ ಅಟ್ಲೀಸ್ಟ್ ಇದು ಒಂದು ಏನಾದರೂ ಒಂದು ಇರುತ್ತಲ್ವ. ಸೊ ಇದು ಓದಬೇಕಾದ್ರೆ ಇದು ಏನು, ಇದು ಈ ಒಂದು ವರ್ಡ್ದು ಮೀನಿಂಗ್ ಏನು ಅಂತ ಅಲ್ಲೇ ತಿಳ್ಕೊಂಡ್ಬಿಡ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಾಂದರೆ ಏನಾಗುತ್ತೆ, ನಾವು ಇದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಮಲ್ಲಿ ನೆಕ್ಸ್ಟ್ ಈ ಪಾಯಿಂಟ್ ಬಗ್ಗೆ ಏನಾದರೂ ಕೇಳಿಬಿಟ್ರೆ ಅವಾಗ ನಮ್ಗೆ ಗೊತ್ತಾಗಲ್ವಲ್ಲ. ಸೊ ಅದಕ್ಕೋಸ್ಕರನೇ ಸೊ ಇದಕ್ಕೆ ಆನ್ಸರ್ ಇದಾದರೆ ನೆಕ್ಸ್ಟ್ ಅದಕ್ಕೆ ಆಪ್ಷನ್ಸ್ಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ನಾವು ಅದು ಏನು ಅಂತ ನೆಕ್ಸ್ಟ್ರಲ್ಲಿ ತಿಳ್ಕೊಬೋದು ಅಂತ ನೋಡಿ. ಇದು HRM ರಿಲೇಟೆಡ್ ಎಲ್ಲ ಇಲ್ಲಿ ಬರೀತಾ ಇದೆ ನೋಡಿ. ಇಲ್ಲಿ ಇನ್ಸೆಂಟಿವು, ಪೇಮೆಂಟು, ಸೊ ಆ ರಿಲೇಟೆಡು, ಇಂಟರ್ವ್ಯೂ, ಟೆಸ್ಟು, ಸೊ ಅದು ಇದು ಸ್ಯಾಂಪ್ಲಿಂಗ್ ರಿಲೇಟೆಡ್. ಈ ಥರ ಎಲ್ಲನೂ ನಾವು ಲಿಸ್ಟ್ ಮಾಡ್ತಾ ಹೋಗಬೇಕಷ್ಟೆ ನೋಡಿ. ಇದು ಯಾವುದು KSET 2020 ಒಂದು ಕ್ವೆಶನ್ ಪೇಪರ್ ಮಾತ್ರ ನಾನು ಸಪ್ರೇಟಾಗಿ ಬರೆದಿಟ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅದೊಂದು ಮಾತ್ರ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟೆ. ನೋಡಿ ಇದು ಜನರಲ್ ಪೇಪರ್ದು ಮಾಡ್ಕೊಂಡಿದ್ದು, ಇದು ಮ್ಯಾನೇಜ್ಮೆಂಟ್ದು ಮಾಡಿದ್ದು. ಸೊ ಎರಡೂ ರೆಡಿ ಮಾಡಿಬಿಟ್ಟಿದೆ. ಬರೀ ಇದೊಂದು ವರ್ಷದ ಮಾತ್ರ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೆ ಅಷ್ಟೇ ನೋಡಿ. ಇದು ಮ್ಯಾನೇಜರಿಯಲ್ ಎಕನಾಮಿಕ್ಸು. ಸೊ ಈ ಥರ ಪ್ರತಿಯೊಂದೂ ಒಂದೊಂದು ಪಿನ್ ನೋಡ್ಕೊಂಡು ಇಟ್ಕೊಳ್ಳೋದು. ಇದು ಮ್ಯಾನೇಜ್ಮೆಂಟು, ಇದು OB ಆರ್ಗನೈಸೇಷನಲ್ ಬಿಹೇವಿಯರು. ನೆಕ್ಸ್ಟ್ ಇದು ಇಂಡಸ್ಟ್ರಿಯಲ್ ರಿಲೇಷನ್ಸು ಮತ್ತು ಫ್ಯಾಕ್ಟ್ರೀಸ್ ಆ್ಯಕ್ಟ್ ಬರುತ್ತಲ್ಲ, ಸೊ ಅದು. ಸೊ ಇದು ಜಾಸ್ತಿ ಕೇಳ್ತಿರಲಿಲ್ಲ, ಇತ್ತೀಚೆಗೆ ಕೇಳ್ತಿಲ್ಲ ಇತ್ತೀಚೆಗೆ. ಸೊ ಸುಮ್ಮನೆ ರೆಫರ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು IB ಇಂಟರ್ನ್ಯಾಷನಲ್ ಬಿಸ್ನೆಸ್ ರಿಲೇಟೆಡು. ಇಲ್ಲಂತೂ ಹೆವಿ ಇರುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಗ್ರಿಮೆಂಟ್ಸು ಮತ್ತು ಆರ್ಗನೈಸೇಷನ್ಸು, ಸೆಕ್ಯೂರಿಟಿ ಅನಾಲಿಸಿಸು, ರಿಸ್ಕ್ ಮ್ಯಾನೇಜ್ಮೆಂಟು, ಸೊ ಏನೇನೆಲ್ಲ FDI, ಸೊ ಆ ರಿಲೇಟೆಡು. ಇದೆಲ್ಲ ಪ್ರಾಬ್ಲಮ್ಸ್ಗಳು ನೋಡಿ, ಇದೆಲ್ಲ ಪ್ರಾಬ್ಲಮ್ಸ್ಗಳು. ಇದು ಕಾಮರ್ಸು, ಇದೆಲ್ಲ ನೋಡಿ ಮಾರ್ಕೆಟಿಂಗ್ ರಿಲೇಟೆಡ್, ಮಾರ್ಕೆಟಿಂಗ್ ಚಾನಲ್ಸು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, ಸೊ ಅದೆಲ್ಲ ಈ ಗ್ರೂಪ್ ನೋಡಿ. ಇದು ED ಎಂಟರ್ಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್. ಇದರಲ್ಲಂತೂ
ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅಥವಾ ಡೆಫಿನೇಷನ್ ಕೊಟ್ಬಿಟ್ಟು ಯಾರು ಇದನ್ನು ಹೇಳಿದ್ರು ಅಂತ ಇದರಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟು. ಸೊ ಈ ಥರ ಸೊ ನೋಡಿ, ನಾನು ರೆಡಿ ಮಾಡ್ಕೊಂಡಿದ್ದಿದ್ದು ನೋಟ್ಸ್ನ ನಾನು ತೋರಿಸಿದ್ದೀನಿ. ಸೊ ಆವಾಗ ಫ್ರಂಟ್ ಕ್ಯಾಮ್ರಾ ಇತ್ತು, ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಮಾಡಿಕೊಂಡು ತೋರಿಸಿದ್ದೀನಿ ಯಾವ ರೀತಿ ನಾನು ಅದನ್ನು ಟಾಪಿಕ್ಸ್ ವೈಸ್ ನಾನು ಕ್ವೆಶನ್ ಪೇಪರ್ಗಳನ್ನ ಟಾಪಿಕ್ಸ್ ವೈಸ್ ಸೆಗ್ರಿಗೇಟ್ ಮಾಡಿ ಬರ್ಕೊಂಡಿದ್ದೆ ಅಂತ. ಸೊ ನಾನು ಫಸ್ಟೇ ಹೇಳ್ದಂಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಫಸ್ಟ್ ಮಾಡ್ಕೋಬೇಕಾಗಿರುತ್ತೆ ಸಿಲೆಬಸ್ ಕಾಪಿ. ಅದು ನೀವು ಪ್ರಿಂಟ್ ತೊಗೋತಿರೋ ಬರ್ಕೋತಿರೋ ನಿಮ್ಮ ಇಷ್ಟ. ಸೊ ಅದು ಬರೆದ್ರೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅದಾದಮೇಲೆ ನಾನು ಇನ್ಯಾವ್ಯಾವುದೆಲ್ಲ ಬುಕ್ಸ್ಗಳನ್ನ ನಾನು ಓದಿದೆ ಅಂತಂದರೆ ಈ ಮ್ಯಾನೇಜ್ಮೆಂಟ್ ರಿಲೇಟೆಡು ಮಾಮೂಲಿ ಇದೆಲ್ಲ ನಾನು ಮೊದಲೇ ನಾನು ಪಾಠ ಮಾಡೋದಕ್ಕೆ ನನಗೆ ಯಾವ್ದಾದ್ರು ಸಬ್ಜೆಕ್ಟ್ ವಹಿಸಿದ್ರೆ ಅದನ್ನು ಟೆಕ್ಸ್ಟ್ ಬುಕ್ನ ನಾನು ಪರ್ಚೇಸ್ ಮಾಡಿಬಿಡ್ತೀನಿ. ಯಾವಾಗಲೂ ಪ್ರತಿ ಸರಿ ನಾನು ಅದೇ ಥರನೇ ಮಾಡೋದು. ಯಾಕೆಂತಂದರೆ ನಮಗೂ ಅದೊಂದು ಬುಕ್ಕಾಗಿ ಉಳ್ಕೊಳ್ಳುತ್ತಲ್ವ, ರೆಫರೆನ್ಸ್ ಬುಕ್ಕಾಗಿ. ಸೊ ಬರೀ ಲೈಬ್ರರಿ ತೊಗೊಂಡು ನಾವು ವಾಪಸ್ ಮಾಡಿಬಿಟ್ರೆ ಸೊ ಆವಾಗ ನಮಗೆ ಎಸ್ಪೆಷಲಿ ಈ ಥರ ಥಿಯರಿ ಬುಕ್ಸ್ಗಳು ಮತ್ತು ಯಾವ್ದಾದ್ರು ಇಂಪಾರ್ಟೆಂಟ್ ಬುಕ್ಸ್ಗಳಿದ್ದಾಗ ನಾನು ಅದನ್ನು ತೊಗೊಬಿಡ್ತೀನಿ. ಫಂಕ್ಷನಲ್ ಮ್ಯಾನೇಜ್ಮೆಂಟ್ಗಂತೂ ಈ ಬುಕ್ಕು ತುಂಬಾ ಮಾಡಿಸಿದ್ದು ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ವಿಷಯಗಳು ಅಷ್ಟೇ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, HR ಎಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ ಫಂಕ್ಷನಲ್ ಮ್ಯಾನೇಜ್ಮೆಂಟ್ಗೆ. ಸೊ ಆ ರಿಲೇಟೆಡು ಇದು ನಾನು ಈ ಬುಕ್ನ ತೊಗೊಂಡಿದ್ದೆ. ಸೊ ಇದನ್ನೇ ನಾನು ಡೀಪಾಗಿ ರೆಫರ್ ಮಾಡಿದ್ದೆ. ಅದಾದಮೇಲೆ ಬಿಸ್ನೆಸ್ ಮ್ಯಾನೇಜ್ಮೆಂಟು ನೋಡಿ, ಇಲ್ಲಿ ಮೈಸೂರು ಯೂನಿವರ್ಸಿಟಿದೆ ಇದು. ಶರ್ಮಾ ಮತ್ತು ಶಶಿಕೆ ಗುಪ್ತಾ ಎರಡು ಬುಕ್ಸು ಅದೇ ಅವರ ಒಂದು ಆಥರೇನೆ ನೋಡಿ. ಇದು ಮ್ಯಾನೇಜ್ಮೆಂಟ್ಗೆ ಫುಲ್ ಬೇಸಿಕ್ಕಾಗಿ ಬೇಸಿಂದ ಇದೆ ಇದು. ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದು ಯಾವ ರೀತಿ ಬಂತು, ಮತ್ತು ಬೇರೆ ಬೇರೆಯವ್ರದ್ದೆಲ್ಲ ಇದೆಯಲ್ಲ ನೋಡಿ, ಹೈರಾರ್ಕೀಸ್ ಇರ್ಬೋದು ಅಥವಾ 14 ಪ್ರಿನ್ಸಿಪಲ್ಸು. ಸೊ ಪ್ರತಿಯೊಂದು ಅಷ್ಟೇ, ಇದರಲ್ಲಿ ಎಷ್ಟು ಬೇಕು. ಇತ್ತೀಚೆಗೆ ಒಂದೊಂದು ಬುಕ್ಗಳು ತುಂಬಾ ಬ್ರೀಫ್ ಮಾಡಿಕೊಟ್ಬಿಡ್ತಾರೆ. ಇದು ಆ ಥರ ಇಲ್ಲ, ತುಂಬಾ ನಮಗೆ ಎಕ್ಸ್ಪ್ಲನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಬುಕ್ನ ರೆಫರ್ ಮಾಡಿದ್ದೆ ನಾನು. ಸೊ ಇದೆಲ್ಲ ಏನು ಅಂದರೆ 4 ತಿಂಗಳಲ್ಲಿ ಮಾಡಿರೋದಲ್ಲ, ಇದು ಮೊದಲು ಓದ್ಕೊಂಡಿದ್ದು ಇದನ್ನೆಲ್ಲ 4 4 ಮಂತ್ಸಲ್ಲಿ ನಾನು ಮಾಡಿದ್ದು. ಜಸ್ಟ್ ಬರೀ ಕ್ವೆಶನ್ ಪೇಪರ್ ರೆಫರ್ ಮಾಡಿ ಸಪ್ರೇಟ್ ನೋಟ್ಸ್ಗಳನ್ನ ಕ್ವೆಶನ್ ಪೇಪರ್ದನ್ನು ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೇ. ಕ್ವೆಶನ್ ಪೇಪರ್ ನೋಟ್ಸ್ ಅಷ್ಟೇ ಅದನ್ನು ಮಾಡ್ಕೊಂಡಿದ್ದು. ಕ್ವೆಶನ್ ಪೇಪರಲ್ಲಿ ಯಾವುದೆಲ್ಲ ಬರುತ್ತೆ ಅದನ್ನು ನೋಟ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಇವೆಲ್ಲ ನಾನು ಮೊದಲೇ ಓದ್ಕೊಂಡಿದ್ದರಿಂದ ನನಗೆ ಇದರ ಒಂದು ಗ್ರಿಪ್ ಇತ್ತು ಅಂತೇಳಿ. ಸೊ ಸ್ಟ್ಯಾಟಿಸ್ಟಿಕ್ಸು ನಾನು ಈ ಬುಕ್ನ ಸುಮ್ಮನೆ ಹಂಗೆ ರೆಫರ್ ಮಾಡಿದ್ದೆ. ಸೊ ನೋಡಿ, GST ಏನು ನಮಗೇನು ಕೇಳಲ್ಲ, ನಮಗೆ ಮ್ಯಾನೇಜ್ಮೆಂಟಲ್ಲಿ ಏನು GST ಏನು ಬರೋಲ್ಲ. ಬಟ್ ಮ್ಯೂಚುವಲ್ ಫಂಡ್ ನೋಡಿ, ಇದು ಮ್ಯೂಚುವಲ್ ಫಂಡ್ಗೆ ಈ ಬುಕ್ ರೆಫರ್ ಮಾಡಿದೆ. ಬಿಸ್ನೆಸ್ ಎನ್ವೈರ್ಮೆಂಟು. ಸೊ ಇದು ಫುಲ್ ಗ್ಲೋಬಲ್ ರಿಲೇಟೆಡು, ಸ್ವಾಟ್ ಅನಾಲಿಸಿಸ್ ಬಗ್ಗೆ ಅದನ್ನೆಲ್ಲ ಇಲ್ಲಿ ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಸ್ವಾಟ್ ಅನಾಲಿಸಿಸ್ ಇರ್ಬೋದು, ಈ ರಿಲೇಟೆಡ್ ಎಲ್ಲ. ಮತ್ತು BCG ಮ್ಯಾಟರ್ಸ್ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ ಇದೊಂದು ಬುಕ್ ನೋಡಿ, ನಾನು ಓದಬೇಕಾದ್ರೆ ನಾನು BCom ಓದಬೇಕಾದ್ರೆ ತೊಗೊಂಡಿದ್ದು. ಸೊ ಇಲ್ಲಂತೂ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಶಾರ್ಟಾಗಿ. ಜೊತೆಗೆ ಯಾವ್ಯಾವ ಆಥರು ಏನೇನು ಅದನ್ನು ಡೆಫಿನೇಷನ್ ಹೇಳಿದ್ರು ಅದು ತುಂಬ ಇಂಪಾರ್ಟೆಂಟ್. ಮತ್ತು ಆಂಟ್ರಪ್ರಿನರ್ಸಲ್ಲಿ ಟೈಪ್ಸ್ ಇರುತ್ತಲ್ಲ ನೋಡಿ. ಸೊ ಅದು ಫೆಬಿಯನ್ ಆಂಟ್ರಪ್ರಿನರು, ಮತ್ತು ಸೊ ಆ ಥರ ಎಷ್ಟೊಂದು ಇನೋವೇಟಿವ್ ಆಂಟ್ರಪ್ರಿನರ್ಸ್ ಇರ್ಬೋದು. ಸೊ ಈ ಥರ ಅದು ಡಿಫ್ರೆಂಟ್ ಟೈಪ್ಸ್ಗಳಿರ್ಬೋದು, ಪ್ರತಿಯೊಂದನ್ನು ಕೇಳ್ತಾರೆ. ಸೊ ನನಗೆ ಇದು ಸಾಕು ಅಂದ್ಬಿಟ್ಟು ನಾನು ಬರೀ ಇಷ್ಟು ಮಾತ್ರ ರೆಫರ್ ಮಾಡಿದ್ದೆ. ಅದಾದಮೇಲೆ ಇದು ನೋಡಿ, ಇದು ಬಿಟ್ಟುವೆ ನಾನು ಯಾವ್ದಾದ್ರು ಒಂದು ಲೈಬ್ರರಿಗೆ ಹೋಗ್ಬಿಟ್ಟಿದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಾದರೂ ಸಿಕ್ಬಿಟ್ರೆ ಸೊ ಅದನ್ನು ನಾನು ಜೆರಾಕ್ಸೇ ತೊಗೊಂಡ್ಬಿಡ್ತಿದ್ದೆ. ನೋಡಿ, ಇದು ರಿಸ್ಕ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ಇನ್ನು ಬೇರೆ ಯಾವ್ದು ಇಂಪಾರ್ಟೆಂಟ್ ನಮಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ಸೊ ಅದನ್ನು ನಾನು ತೊಗೊಂಡ್ಬಿಡ್ತಾಯಿದ್ದೆ. ಇದು ನಾನು ಮೊದಲು ಯಾವುದೋ ಒಂದು ಎಕ್ಸಾಮ್ಗೆ ಅಂದ್ಬಿಟ್ಟು ನಾನು ಕೋಚಿಂಗ್ ಕ್ಲಾಸಿಗೆ ಸೇರಿಕೊಂಡಿದ್ದೆ. ಸೊ ಅಲ್ಲಿ ಕೊಟ್ಟಿದ್ದು. ಸೊ ಇದೆಲ್ಲ ನಮ್ಮ ಫೈನಾನ್ಸ್ ರಿಲೇಟೆಡೇ. ಸೊ ಅದನ್ನು ಕೂಡ ಓದ್ಕೊಂಡಿದ್ದೆ ಅಂತ ಹೇಳ್ಬೋದು. ಸೊ ಶಾರ್ಟಾಗಿ ಯಾವುದೋ ಒಂದು ವಿಷಯಗಳ ಬಗ್ಗೆ ತುಂಬ ಚಿಕ್ಕದಾಗಿ ಮೀನಿಂಗ್ಗಳಿರುತ್ತೆ. ಸೊ ನಾನು ಯಾವುದು ಇದು ಓದಬಾರ್ದು ಅಥವಾ ಅದನ್ನು ಅಂತ ಏನಿಲ್ಲ. ಸೊ ನಮ್ಗೆ ಯಾವ್ದು ಬೆನಿಫಿಟ್ ಇದೆ, ನಮ್ಮ ಸಬ್ಜೆಕ್ಟ್ ಅದೇ ಹೇಳಿಲ್ವ, ಸಿಲೆಬಸ್ ಯಾವುದಿದೆ ಅದ್ರ ರಿಲೇಟೆಡ್ ಎಲ್ಲನೂ ನಾನು ರೆಫರ್ ಮಾಡಿದ್ದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೋಡಿ, ಇದು ರಿಸ್ಕ್ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತೂ ನಾನು ಸ್ವಲ್ಪ ಡೀಪಾಗಿಯೇ ಸ್ಟಡಿ ಮಾಡಿದ್ದೆ ಅಂತ ಹೇಳ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟು ಆ ಥರ ಟೈಪ್ಸ್ಗಳಂತೂ ಕೇಳ್ತಾರೆ ಪ್ರತಿ ಸರಿನೂ ಕೂಡ. ಸಿಸ್ಟಮ್ಯಾಟಿಕ್ ರಿಸ್ಕ್, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್, ಅದರ ಲಿಸ್ಟ್ಗಳನ್ನ ಫಸ್ಟ್ ಕರೆಕ್ಟಾಗಿ ನಾವು ನೋಡ್ಕೊಬಿಡ್ಬೇಕು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಹೇಳಿ ಅಂತಲೂ ಕೇಳಿದ್ದೀರಾ.
ಸೊ ಅದನ್ನ ಇನ್ನೊಂದ್ಸರಿ ಹೇಳ್ತೀನಿ ನಾನು. ಸೊ ಇವಾಗ ನಾನು ರೆಫರೆನ್ಸ್ ಯಾವ್ಯಾವ್ದು ಮಾಡಿದೆ ಆ ಬುಕ್ಸ್ಗಳನ್ನ ಅಷ್ಟೇ ನೋಡಿ, ನ್ಯೂ ಟ್ರೆಂಡ್ಸ್ ಇನ್ ಫೈನಾನ್ಸ್ ಅಂತ ಅಂದ್ಬಿಟ್ಟು. ಸೊ ಒಂದು ಟೆಕ್ಸ್ಟ್ ಬುಕ್ ಇದು ಲೈಬ್ರರಿ ಇದು, ಆ್ಯಕ್ಚುಲಿ ಹೊರಗಡೆ ಸಿಗಲಿಲ್ಲ ಈ ಬುಕ್ಕು. ಸೊ ಅದಕ್ಕೋಸ್ಕರನೇ ಇದನ್ನು ಫುಲ್ ಟೆಕ್ಸ್ಟ್ ಬುಕ್ನ ನಾನು ಜೆರಾಕ್ಸೇ ತೊಗೊಂಡ್ಬಿಟ್ಟಿದ್ದೆ. ಸೊ ಅದನ್ನು ಕೂಡ ನಾನು ರೆಫರ್ ಮಾಡಿದ್ದೆ. ಸೊ ಇಂಥದ್ದು ಅಂತ ಏನಿಲ್ಲ ನನಗೆ. ಮೊದಲೇ ಹೇಳ್ದಂಗೆ ನಮಗೆ ಫೈನಾನ್ಸ್ ರಿಲೇಟೆಡ್ ಅಂತಂದರೆ ನಮ್ಗೆ ಯಾವ ಬುಕ್ಸು ಇಂಪಾರ್ಟೆಂಟು, ಸೊ ಈ ಬುಕ್ ಫುಲ್ ನಾನು ಓದಿದ್ದೀನಿ ಮೀನ್ಸ್ ಅದು ಯಾವ್ಯಾವ್ದು ಇಂಪಾರ್ಟೆಂಟ್ ಅದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಂಡು ಓದಿದ್ದೀನಿ. ಅದು ಬಿಟ್ಟರೆ ನೋಡಿ ಇನ್ನೊಂದು ಈ ಬುಕ್ ತೋರಿಸ್ತೀನಿ ಆಮೇಲೆ ಫಸ್ಟು. ಸೊ ಇದೆಲ್ಲ ನೋಡಿ ನನಗೆ ಯಾವ್ಯಾವುದೆಲ್ಲ ಮೆಟೀರಿಯಲ್ಸ್ ಇತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡು, ಸೊ ಅದನ್ನೆಲ್ಲ ನಾನು ಓದ್ತಾ ಬಂದೆ. ಸೊ ಇದೆಲ್ಲ ನಾನು ಮೊದಲೇ ಓದಿದ್ದು. ಬರೀ 4 ತಿಂಗಳಲ್ಲಂತೂ ಮೊದಲಿಂದ ಏನೂ ಓದ್ದೇನೆ ಬರೀ 4 ತಿಂಗಳಲ್ಲಿ ಪಾಸ್ ಮಾಡಿದೆ ಅಂತಂತೂ ನಾನು ಹೇಳ್ತಾ ಇಲ್ಲ. ಸೊ 4 ಮಂತ್ಸಲ್ಲಿ ನಾನು ಸ್ಮಾರ್ಟ್ ವರ್ಕ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ಮೊದಲೆಲ್ಲ ನಾನು ಎಕ್ಸಾಮ್ಸ್ ಎಲ್ಲ ಬರ್ದಿದ್ನಲ್ಲ, ಸೊ ಆವಾಗಲೂ ಅಷ್ಟು ಲಾಸ್ಟಲ್ಲಿ ಹೋಗ್ತಿತ್ತು. ಸೊ ಆವಾಗ ಹಾರ್ಡ್ ವರ್ಕ್ ಮಾಡಿದ್ದು ಈ ಬುಕ್ಸ್ ಎಲ್ಲನೂ ನಾನು ನಿಮ್ಗೆ ತೋರಿಸ್ತಾ ಇರೋದು ನೋಡಿ. ಇವೆಲ್ಲನೂ ಕೂಡ ನಾನು ಟೆಕ್ಸ್ಟ್ ಬುಕ್ಸ್ ಎಲ್ಲ ತೋರ್ಸೋಕೆ ಹೋದರೆ ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ. ಇದೆಲ್ಲ ನನ್ನ ಹತ್ರ ಇದ್ದಿದ್ದು ಕೆಲವು ಟೆಕ್ಸ್ಟ್ ಬುಕ್ಸ್ಗಳು, ಫೈನಾನ್ಷಿಯಲ್ ಡಿರೈವೇಟಿವ್ಸ್ಗಳು. ಸೊ ನಾನು ಓದಬೇಕಾದ್ರೆ ಯಾವ್ಯಾವ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇತ್ತು, ಸೊ ಅದನ್ನೆಲ್ಲ ನಾನು ಒಂದು ಗ್ರೂಪ್ ಮಾಡಿ ನಾನು ಇವಾಗಲೂ ಇಟ್ಟಿದ್ದೀನಿ ನೋಡಿ, ಇವಾಗ ನಿಮ್ಗೆ ತೋರ್ಸೋಕ್ಕೆ ಅಂತ. ಸೊ ಅದನ್ನು ಕೂಡ ನಾನು ಅಕೌಂಟಿಂಗ್ ಥಿಯರಿ, ಸೊ ಪ್ರತಿಯೊಂದನ್ನು ನಾನು ಹಾಗೆಯೇ ಇಟ್ಟಿದ್ದೀನಿ. ಸೊ ಥಿಯರಿ ರಿಲೇಟೆಡ್ ಅಲ್ವಾ, ಎಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇದೇ ಟೆಕ್ಸ್ಟ್ ಬುಕ್ಕು ತುಂಬ ಚೆನ್ನಾಗಿದೆ, ಇನ್ಯಾವುದೋ ಚೆನ್ನಾಗೇ ಇಲ್ಲ ಅಂತ ಅಂದ್ಕೊಳಕ್ಕಾಗಲ್ಲ. ಯಾಕೆಂದರೆ ಥಿಯರಿ ಕಾನ್ಸೆಪ್ಟ್ ಇರೋದ್ರಿಂದ ನಮ್ಗೆ ಯಾವ್ಯಾವ ಮೂಲೆಯಲ್ಲಿ ಏನೇನು ಇನ್ಫಾರ್ಮೇಷನ್ ಸಿಗುತ್ತೋ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ದೆ. ಸೊ ಅದಕ್ಕೆ ನಾನು ಇದನ್ನು ಕೂಡ ರೆಫರ್ ಮಾಡಿ ನಾನು ಓದಬೇಕಾದ್ರೆ ಯಾವ್ಯಾವುದೆಲ್ಲ ಇತ್ತು ನೋಡಿ. ಫಸ್ಟ್ ಪ್ರತಿಯೊಂದನ್ನು ನಾನು ಇಟ್ಟಿದ್ದೆ ಅಂತ ಹೇಳ್ಬೋದು. ಸೊ ಅವನ್ನೆಲ್ಲ ನಾನು ಎಲ್ಲ ಬುಕ್ಸ್ಗೆ ಅದೆಲ್ಲ ತೆಗಿಯೋಕ್ಕಾಗಲ್ಲ ಇರೋದು. ಅದಾದಮೇಲೆ ನೋಡಿ ಇದೊಂದು ನೋಡಿ, ಗುಪ್ತಾಸ್ UGC ನೆಟ್ ಸ್ಲೆಟ್ ಅಂತ ಅಂದ್ಬಿಟ್ಟು ಈ ಬುಕ್ನ ನಮ್ಮ ಕೊಲೀಗ್ಸ್ ಒಬ್ಬರು ಓದ್ತಾಯಿದ್ರು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಇಸ್ಕೊಂಡು ಜೆರಾಕ್ಸ್ ಮಾಡಿಸ್ಕೊಂಡಿದ್ದು. ಅವ್ರಿಗೂ ಅದು ಜೆರಾಕ್ಸೇ ಇದ್ದಿದ್ದು. ಸೊ ಇಲ್ಲೂ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಬಟ್ ಇದೆಲ್ಲ ತುಂಬಾ ಚಿಕ್ಕದಾಗಿ ಪ್ರಿಂಟ್ ಆಗಿತ್ತು. ಅದು ಅಲ್ಲದೆ ನೋಡಿದ ತಕ್ಷಣ ಹೆವಿ ಅಂತ ಅನಿಸ್ತು. ಇದನ್ನು ನಾನು ಜಾಸ್ತಿ ಇದು ಮಾಡೋಕ್ಕಾಗ ಫುಲ್ ಡೀಪ್ ಆಗುವಂತೂ ಓದೋಕ್ಕಾಗಲಿಲ್ಲ. ಇದನ್ನು ಜಸ್ಟ್ ಬರೀ ಸುಮ್ಮನೆ ಹಂಗೇನೆ ಇಂಪಾರ್ಟೆಂಟ್ನ ಮಾತ್ರ ಇದನ್ನು ರೆಫರ್ ಮಾಡಿದೆ. ಸೊ ಡೀಪಾಗಿ ಓದೋಕ್ಕಾಗಲಿಲ್ಲ, ಇದು ನಿಜ ನಾನು ಹೇಳ್ತಾ ಇದ್ದೀನಿ. ಡೀಪಾಗಂತೂ ಓದಲಿಲ್ಲ ಇದನ್ನು. ಒಟ್ಟಲ್ಲಿ ಚೆನ್ನಾಗಿದೆ ಅಂತ ಅಂತೂ ಇದರಲ್ಲೇ ಎಕ್ಸಾಂಪಲ್ ನಮ್ಮ ಕಣ್ಣೆದ್ರಿಗೇ ಇಬ್ಬರು ಪಾಸ್ ಆಗಿದ್ದಾರೆ ಈ ಒಂದು ಬುಕ್ನ ರೆಫರ್ ಮಾಡಿ. ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಾನು ಜಸ್ಟ್ ಇದನ್ನು ಇಂಪಾರ್ಟೆಂಟ್ ಮಾತ್ರ ಹೇಳಿದೆ. ಯಾಕೆಂದರೆ ಇದು ನಾವೇನು ಹೇಳ್ತೀವಿ ಅಂದರೆ ಆವಾಗ ಪಾಸ್ ಆಗ್ತಿದ್ರು ಏನೋ, ಬಟ್ ಇತ್ತೀಚೆಗೆ ನಾವು ಹಳೆ ಮೆಥಡ್ನೇ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯಾಕೆಂದರೆ ಎಲ್ಲ ಟ್ರೆಂಡ್ ವೈಸ್ ಯಾವ ರೀತಿ ಬೇರೆ ಬೇರೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಸೊ ಆ ಥರ ನಾವು ಹೊಸದಾಗಿ ಏನೇನೆಲ್ಲ ಇನೋವೇಟಿವ್ ಆಗಿ ಇದು ಮಾಡ್ತಾರೆ, ಸೊ ಅದೇ ಥರ ಓದಬೇಕಾಗುತ್ತೆ. ಸೊ ಅವಾಗೆಲ್ಲೋ ಒಬ್ಬರು 10 ವರ್ಷದಿಂದ ಯಾರೋ ಪಾಸಾದರು ಅಂತ ಅಂದ್ಬಿಟ್ಟು ಬರೀ ಇದೊಂದನ್ನೇ ಓದ್ಬಿಡ್ತೀನಿ ನಾನು ಪಾಸ್ ಆಗ್ಬಿಡ್ತೀನಿ ಅಂದರೆ, ಇವಾಗ ಕ್ವೆಶನ್ ಕೇಳೋ ಅಂತಹ ಅಂದರೆ ಕ್ವೆಶನ್ ಪ್ಯಾಟ್ರನ್ಸ್ಗಳೇ ಬೇರೆ ಬೇರೆ ಥರ ಇರುತ್ತೆ. ಅಥವಾ ಕ್ವೆಶನ್ಸ್ನ ತೆಗೆಯೋ ರೀತಿಯೇ ಅವರು ತುಂಬಾ ಅಡ್ವಾನ್ಸ್ ಲೆವೆಲಲ್ಲೂ ಕೂಡ ಕೊಟ್ಟಿರ್ತಾರಲ್ವ. ಸೊ ಆವಾಗ ಇದೆಲ್ಲ ಅಷ್ಟು ನಮಗೆ ಯೂಸ್ ಆಗದೇನೆ ಇರ್ಬೋದು. ಸೊ ಅವೆಲ್ಲ ಏನಂದರೆ ಒಂದು ಬೇಸಿಕ್ ಥರ ಇಟ್ಕೊಂಡಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಬಟ್ ಇದನ್ನು ಮಾತ್ರ ಓದ್ಬಿಟ್ಟೆ ಪಾಸ್ ಆಗೇ ಬಿಡ್ಬೋದು ಅಂತಂದರೆ ಆವಾಗ ಆಗ್ತಿತ್ತು ಅನಿಸುತ್ತೆ. ಮೊದಲು ನನಗಿದು ಕೊಟ್ಟಿದ್ದೆ ತುಂಬ ಸೀನಿಯರ್ ಒಬ್ಬರಿದ್ರು, ಸೊ ಅವ್ರು ಕೊಟ್ಟಿದ್ದು, ಅವರು ಅವಾಗ ಪಾಸ್ ಆಗಿದ್ರು ಅವ್ರ ಕಾಲದಲ್ಲಿ ಅಂದರೆ. ಸೊ ಇವಾಗ ನಮಗೂ ಕೂಡ ಇವಾಗ ಇದೇ ಇದರಲ್ಲೇ ಕೇಳಿಬಿಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ಅದಕ್ಕೆ ಯಾವ್ದು ಸಿಗುತ್ತೆ ಅದನ್ನ ಓದ್ಬೋದು. ಮತ್ತು ಇನ್ನೊಂದು ಯಾವುದು ನನಗೆ ಈ ಥರ ತೋರಿಸ್ಬೋದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಈ 3 ಬುಕ್ಸ್ ಅಂತೂ ನಾನು ಪರ್ಸ್ನಲಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದು ಮೊದಲು. ಇದಂತೂ ನಿಜವಾಗ್ಲೂ ನನಗೆ ಹೆಲ್ಪ್ ಆಗಲಿಲ್ಲ ಈ ಬುಕ್ಸ್ ಅಂತ ಹೇಳ್ಬೋದು. ಸೊ ಇದು UGC ಗೊತ್ತಲ್ವಾ, ಇದು ಬುಕ್ಸ್ಗಳು ಗೊತ್ತಿರುತ್ತೆ ನಿಮಗೆ. ಸೊ ಇದು ಪೇಪರ್ 1ಗೆ, ಪೇಪರ್ 2 ಆ್ಯಂಡ್ 3 ಮ್ಯಾನೇಜ್ಮೆಂಟ್. ನಿಜವಾಗ್ಲೂ ಇದು ನಮಗೆ ತುಂಬಾ ಹಳೇ ಮೆಥಡು, ಹಳೇದಾಗಿ ಆವಾಗ ಏನಿತ್ತು ಡೆಫಿನೇಷನು ಬರೀ ಅಷ್ಟು ಮಾತ್ರ, ಹೊಸ ವರ್ಷನ್ಸ್ ಏನೂ ಇರಲಿಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಅಂತ ಪರ್ಸ್ನಲಿ ನನಗೆ ಏನು ಎಫೆಕ್ಟ್ ಆಗಲಿಲ್ಲ, ನನಗೆ ಎಫೆಕ್ಟ್ ಆಗಲಿಲ್ಲ ಅಷ್ಟೇ. ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇದನ್ನು ನಂಬ್ಕೊಂಡೇ ನಾನು ಎಷ್ಟೋ ವರ್ಷ ಬೇರೆ ಯಾವುದನ್ನು ರೆಫರ್ ಮಾಡಿದೆ, ಬರೀ ಇದನ್ನೇ ರೆಫರ್ ಮಾಡ್ಕೊಂಡು ಕೂತ್ಕೊಂಡು ಎಷ್ಟೋ ವರ್ಷ ಸುಮ್ಮನೆ ವೇಸ್ಟ್ ಆಗಿದ್ದು ಉಂಟು. ಸೊ ಈ ಥರ ಅದ್ರ ಹೆಸರು ತೋರಿಸ್ಬೋದೇನೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಕಾಣಿಸ್ತಿದೆಯೋ ಇಲ್ವೋ ನಿಮಗೂ ಗೊತ್ತಿಲ್ಲ.
ನೋಡಿ ಓದ್ದೆ ಇದನ್ನ ಅದಕ್ಕೆ ಹೇಳೋದು, ಒಂದಲ್ಲ ಅಂದರೆ ಇನ್ನೊಂದು ಯಾವುದಾದ್ರೂ ಒಂದು ನಂಬಿರಬೇಕು ಅಂತ. ನಾನು ಒಂದು ಕೆಲವು ವರ್ಷಗಳು ಇವೆರಡನ್ನೇ ಇದೊಂದೇ ಬುಕ್ನ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದು ನನಗೆ ಈ ಬುಕ್ ಅಷ್ಟೊಂದು ನನಗೆ ಯೂಸ್ ಆಗಲಿಲ್ಲ. ನನ್ನ ಫ್ರೆಂಡ್ಸ್ಗಳು ಇದ್ದಾರೆ, ಸೊ ಅವ್ರಿಗೂ ಅಷ್ಟೊಂದು ಯೂಸ್ ಆಗಲಿಲ್ಲ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಅದಕ್ಕೇ ಹೇಳೋದು ಯಾವಾಗಲೂ ಈ ಥರ ರೆಡಿ ಬುಕ್ಸ್ಗಳು ತೊಗೊಂಡೇ ನಾವು ಓದಿ ಪಾಸ್ ಆಗ್ಬಿಡ್ತೀವಿ ಅಂತಂದರೆ ಒಂದೊಂದು ಇರುತ್ತೆ ಚೆನ್ನಾಗಿರ್ಬೋದೇನೋ, ಬಟ್ ಒಂದೊಂದಿನ ನಾವು ಅದೊಂದನ್ನೇ ನಂಬ್ಕೊಬಿಟ್ಟು ನಾವೇನೋ ನಮ್ಮ ಎಫರ್ಟ್ ಹಾಕಲಿಲ್ಲ, ಬರೀ ಅದೊಂದನ್ನೇ ರಿವೈಸ್ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂತಂದರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನೇ ಅನುಭವಿಸಿದ್ದೀನಲ್ಲ. ನಾನು ಯಾವಾಗ ನಾನು ಓನ್ ನೋಟ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಆವಾಗಲೇ ನನ್ನ ಕೈ ಹಿಡ್ದಿದ್ದು ಅಂತ ಹೇಳ್ಬೋದು. ಆ ಓನ್ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಓನಾಗಿ ನಾನು ರೆಫರೆನ್ಸ್ ಬುಕ್ಸ್ಗಳನ್ನ, ನಾನು ತೊಗೊಂಡಿರೋಂಥ ಬುಕ್ಸ್ಗಳನ್ನ ಅದನ್ನೆಲ್ಲ ಯಾವಾಗ ಓದೋಕ್ಕೆ ಶುರು ಮಾಡಿದೆ, ಸೊ ಆವಾಗಲೇ ನಾನು ಲಾಸ್ಟ್ ಅಂಚಲ್ಲಿ ಇನ್ನೊಂದು ಆಚೆ ಸರಿನೇ ಆಗ್ಬಿಡ್ತಿತ್ತು. ಬಟ್ ಆವಾಗ ನಾನು 3 ಕ್ವೆಶನ್ಸಿಂದ ಹೋಯಿತು. ಸೊ ಆ ಥರ ಅದಾದಮೇಲೆ ನಾನು ಸರಿ ಅಂತೂ ಪಾಸ್ ಆಯಿತು ಅಂತ ಹೇಳ್ಬೋದು. ಸೊ ಅದಕ್ಕೆ ಹೇಳಿದ್ದು, ಓನ್ ನೋಟ್ಸನ್ನ ನಾವು ನಮ್ಮ ಕೈಯಾರ ಮಾಡಬೇಕು, ಆವಾಗಲೇ ನಮಗದು ಕೈ ಹಿಡಿಯೋದು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ನಾವು ಈ ಥರ ಯಾರೋ ರೆಡಿ ಮಾಡಿರೋ ನೋಟ್ಸ್ನ, ಯಾರೋ ರೆಡಿ ಮಾಡಿರೋ ಆಪ್ಷನ್ಸ್ನ, ಅದೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಜಸ್ಟ್ ನೋಡ್ಕೊಂಡು ಹೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ನೀವು ಅದನ್ನು ರಿವಿಷನ್ ಥರ ಮಾಡ್ಬೋದು, ಆದರೆ ಅದನ್ನು ನೀವು ಬೇಸಿಂದ ಓದಬೇಕು ಯಾವಾಗಲೂ. ಏನೇ ಮಲ್ಟಿಪಲ್ ಚಾಯ್ಸ್ ಇರಲಿ, ಅದನ್ನು ಬರೀ ಚಾಯ್ಸ್ ನೋಡೋದಕ್ಕಿಂತ ಹಂಗಂದರೆ ಏನು, ಈಗ ಒಂದು ಆನ್ಸರ್ ಸರಿ ಇರುತ್ತೆ, 4 ಚಾಯ್ಸಲ್ಲಿ ಒಂದು ಆನ್ಸರ್ ಸರಿ ಇರುತ್ತೆ ಅಂದರೆ ಇನ್ನು 3 ಒಂದು ವರ್ಡ್ಸ್ ಇರುತ್ತೆ, ಯಾವುದೋ ಒಂದು ಥಿಂಗ್ಸ್. ಹಂಗಂದ್ರೆ ಏನು ಅಂತ ತಿಳ್ಕೊಬೇಕಲ್ವ ನಾವು. ಯಾಕೆಂದರೆ ಈ ವರ್ಷ ಈ ಆನ್ಸರ್ ಸರಿ ಇರುತ್ತೆ, ಬರೋ ವರ್ಷ ಯಾವುದೋ ಬೇರೆ ಈ ಪಾಯಿಂಟ್ ಮೇಲೆ ಕ್ವೆಶನ್ ಕೇಳ್ತಾರೆ. ಸೊ ಆ ಥರ ಇದ್ದಾಗ ಅದಕ್ಕೇ ನಾನು ಯಾವಾಗಲೂ ನಾನು ಆ ನೋಟ್ಸ್ ಮಾಡುವಾಗಲೂ ಅಷ್ಟೇ 4 ಆಪ್ಷನ್ಸ್ನೂ ನಾನು ಮಾಡ್ಕೊಂಡಿದ್ದೆ. ಇವತ್ತೊಬ್ಬರು ಅದನ್ನೇ ಡೌಟ್ ಕೇಳಿದರು, ಬರೀ ಆನ್ಸರ್ ಬರೆದ್ರೆ ಸಾಕಾ ಅಥವಾ ಆಪ್ಷನ್ಸು ಬರ್ಕೋಬೇಕಂತ. ಸೊ ಆಪ್ಷನ್ಸು ಬರ್ಕೊಂಡು ಆನ್ಸರ್ನ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು, ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆನ್ಸರು ಗೊತ್ತಿರುತ್ತೆ ನಮಗೆ, ಅದ್ರ ಜೊತೆಗೆ ಆಪ್ಷನ್ಸು ನೋಡಿಕೊಂಡಾಗ ಆ ಆಪ್ಷನ್ ಅಂದರೆ ಏನು, ಆ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಇತ್ತೀಚೆಗೆ ಬರ್ತಾ ಇರೋ ಕ್ವೆಶನ್ಸ್ ಅಂತೂ ತುಂಬಾ ಅಡ್ವಾನ್ಸಾಗಿ ಕೇಳ್ತಾ ಇದ್ದಾರೆ. ಎಸ್ಪೆಷಲಿ NETಲಂತೂ ಸಖತ್ ಅಡ್ವಾನ್ಸಾಗಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಕೇಳ್ತವ್ರೆ ಅಂತಂದಾಗ ಆ ಪಾಯಿಂಟ್ಸ್ ಹಂಗಂದ್ರೆ ಏನು, ಒಂದೊಂದ್ಸರಿ ವರ್ಡ್ಸ್ಗಳು ಗೊತ್ತಿರಲ್ಲ, ಇದು ಯಾವಾಗ ಬಂತು ಹೊಸ ಪದಗಳು ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆವಾಗ ನಾವು ಏನಾಗುತ್ತೆ ಅಂತಂದರೆ ಪ್ರತಿ ವರ್ಷ ಕ್ವೆಶನ್ ಪೇಪರ್ಸ್ನ ರಿವೈಸ್ ಮಾಡ್ತಾ ಇದ್ದಾಗ ಹೊಸ ಥಿಂಗ್ಸ್ಗಳನ್ನ ಕಲಿಯೋಕ್ಕೆ ಶುರು ಮಾಡ್ಬೋದು. ಒಂದು ನಿಮಿಷ ಪಾಪು ಬಂತು ಅನಿಸುತ್ತೆ. ಸೊ ಇಷ್ಟೇ ಗೈಸ್ ನಾನು ರೆಡಿಯಾಗಿದ್ದು. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾದ್ರೆ 4 ಪಾಯಿಂಟ್ಸ್ಗಳು ಚೆನ್ನಾಗಿ ನೆನ್ಪಿಟ್ಕೊಬಿಡಿ. ಫಸ್ಟ್ ಒನ್ನು ಸಿಲೆಬಸ್ಸು ನಾವೇ ರೆಡಿ ಮಾಡಿಕೊಂಡು, ಅಂದರೆ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ನ ನಾವು ಫಸ್ಟ್ ಬರೆದಿಟ್ಕೋಬೇಕು, ಅಥವಾ ನೀವು ಪ್ರಿಂಟ್ ತೆಗೆದಾದ್ರೂ ಇಟ್ಕೋಬೋದು. ಎರಡನೇದು ಓನ್ ನೋಟ್ಸ್ನ ನಾವೇ ರೆಡಿ ಮಾಡಿ ಇಟ್ಕೋಬೇಕು. ನಾವು ಏನು ಓದ್ತಾ ಇರ್ತೀವಿ, ಏನು ಅಂದರೆ ಬರೀ ಕ್ವೆಶನ್ ಪೇಪರೇ ನಂಬ್ಕೊಳ್ಳೋ ಅಂಥದ್ದಲ್ಲ. ಕ್ವೆಶನ್ ಪೇಪರ್ನ ಅದೇ ನಾನು ಹೇಳಿದ್ದು ಸ್ಮಾರ್ಟ್ ವರ್ಕ್ ಅಂತ. ಇನ್ನೊಂದು ಸ್ವಲ್ಪ ಎಕ್ಸಾಮ್ ಇನ್ನೊಂದು 2 ತಿಂಗಳಿದೆ ಅಂತಂದಾಗ ನಾವು ಅದನ್ನು ರೆಡಿ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನಾವೇ ಓದಿರೋಂತಹ ಬುಕ್ಸಿಂದ ನೋಟ್ಸ್ನ ರೆಡಿ ಮಾಡ್ಕೊಳ್ಳೋದು. ನಮ್ಮ ಓನ್ ನೋಟ್ಸ್ನ ನಾವೇ ರೆಡಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಮೂರನೇದು ಓಲ್ಡ್ ಕ್ವೆಶನ್ ಪೇಪರ್ಸ್ನ ನೀವು ರಿವೈಸ್ ಮಾಡಲೇಬೇಕು. ಮತ್ತು ಅದನ್ನು ನಾನು ಹೇಳಿದ್ನಲ್ಲ ಆ ಥರ ಯಾವ್ಯಾವ ಕ್ವೆಶನ್ ಪೇಪರಿಂದ ಯಾವ್ಯಾವ ಒಂದು ಟಾಪಿಕ್ಗೆ ಏನೇನೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋದು. ಯಾವ ಟಾಪಿಕ್ ರಿಲೇಟೆಡ್ ಕ್ವೆಶನ್ಸ್ಗಳು ಜಾಸ್ತಿ ಯಾವ್ದು ಕೇಳಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತಲ್ವಾ. ಸೊ ಅದಕ್ಕೇನಾದರೂ ಟಾಪಿಕ್ಸ್ ವೈಸ್ ನಾನು ನೋಟ್ಸ್ ಮಾಡಿರೋ ತೋರಿಸಿದ್ನಲ್ಲ, ಸೊ ಆ ಥರ ಮಾಡ್ಕೊಳ್ಳೋದು. ಲಾಸ್ಟ್ ಒನ್ನು ರಿವಿಷನ್. ಓಕೆನಾ? ಸಿಲೆಬಸ್ಸು, ಓನ್ ನೋಟ್ಸು, ಓಲ್ಡ್ ಕ್ವೆಶನ್ ಪೇಪರು, ಮತ್ತು ಲಾಸ್ಟಲ್ಲಿ ದಿನಾ ನೀವೇನು ಓದ್ತೀರೋ ಅದನ್ನು ಒಂದ್ಸರಿ ರಿವೈಸ್ ಮಾಡ್ಕೊಂಬಿಡೋದು. ಸೊ ಇಷ್ಟನ್ನ ನೀವು ಫಾಲೋ ಮಾಡಿ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ನಾವು ಇದನ್ನೇ ಫಾಲೋ ಮಾಡಿದ್ದು. ಬಟ್ ನಾವು ಏನು ಹಾರ್ಡ್ ವರ್ಕ್ ಮಾಡ್ತೀವಿ ಅದು ಬೇಕು, ಸ್ಮಾರ್ಟ್ ವರ್ಕು ಕೂಡ ತುಂಬ ಇಂಪಾರ್ಟೆಂಟ್. ಜೊತೆಗೆ ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ನಮ್ಮ ಒಂದು ರೆಫರೆನ್ಸ್ ಬುಕ್ಸನ್ನು ನೋಡಿಕೊಂಡು ಏನೇನೆಲ್ಲ ಇಂಪಾರ್ಟೆಂಟ್ ಅಂತ ನೋಡಬೇಕು. ಅದ್ರ ಜೊತೆಗೆ ಯಾವುದೋ ಒಂದು ಹಳೆ ಕಾಲದೊಂದು ಬುಕ್ ಇಟ್ಕೊಂಡ್ಬಿಟ್ಟು ಅದನ್ನೇ ನಾವು ನಂಬ್ಕೊಂಡಿದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಆ ಥರ ತಪ್ಪು ನಾನೂ ಮಾಡಿ ತೊಂದರೆ ಪಟ್ಟಿದ್ದೀನಿ ಅಂತ ಹೇಳ್ಬೋದು. ಯಾಕೆಂದರೆ ಆ ಸೀಸನಲ್ಲಿ ಆವಾಗ ಅದಿತ್ತು ಅಂತ ಬರೀ ಅದನ್ನೇ ನಂಬ್ಕೊಂಬಿಟ್ಟಿದ್ದೆ ಒಂದೆರಡು ವರ್ಷ. ಬಟ್ ಅದು ತುಂಬಾ ನನಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬೋದು. ಸೊ ಅದಕ್ಕೇ ಟ್ರೆಂಡಿಗೆ ತಕ್ಕಂತೆ ನೀವು ಕ್ವೆಶನ್ಸ್ನ ನೋಡ್ತಾ ಇರಬೇಕು, ಅಥವಾ ಟಾಪಿಕ್ಸ್ ವೈಸು ಯಾವ್ಯಾವ ಟ್ರೆಂಡಿಗೆ ತಕ್ಕಂತೆ ಹೊಸದಾಗಿ ಏನು ಕಾನ್ಸೆಪ್ಟ್ಸ್ ಬರುತ್ತೆ ಅದನ್ನೆಲ್ಲ ನಾವು ನೋಟ್ ಮಾಡ್ಕೋತಾ ಇರಬೇಕು ಅಂತ ಇಷ್ಟಪಡ್ತೀನಿ ಹೇಳೋಕ್ಕೆ.
ಸೊ ಅದಕ್ಕಿಂತ ಇನ್ನೊಂದೇನು ಮುಖ್ಯವಾಗಿ ಅಂತಂದರೆ ಯಾವ್ದಾರ ಒಂದು ನೋಡಿ ಯೂಟ್ಯೂಬ್ ಚಾನಲ್ಸ್ಗಳು ಅಂತ ನೋಡಿ ಇರುತ್ತೆ NET ಮತ್ತು KSET ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಯಾವ್ದಾರ ಒಂದು ಮ್ಯಾರಥಾನ್ ಥರ ಅಥವಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಥರ ಇರುತ್ತೆ. ಸೊ ಅದನ್ನು ಬೇಕಾದ್ರೆ ನೀವು ನೋಡ್ಬೋದು ಯೂಟ್ಯೂಬ್ ಚಾನಲ್ಸ್ ಇವೆ. ನಾನು ಎಸ್ಪೆಷಲಿ ಆ ಥರ ಯೂಟ್ಯೂಬ್ ಚಾನಲ್ಸ್ ನೋಡಿದ್ದು ಪೇಪರ್ 1ಗೆ ನಾನು ನೋಡಿದ್ದು ಕೆಲವು ಪ್ರಾಬ್ಲಮ್ಸ್ಗಳು. ಸೊ ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪೇಪರ್ 1ಗೆ ನಾನು ರೆಫರ್ ಮಾಡಿದ್ದೆ ಅಷ್ಟೇ. ಪೇಪರ್ 2ಗೆ ನಮ್ಮ ಸಬ್ಜೆಕ್ಟ್ಗೆ ನನ್ನ ಒಂದು ನೋಟ್ಸ್ಗಳನ್ನೇ ನಾನು ರೆಫರ್ ಮಾಡಿದ್ದು. ಸೊ ನೋಡಿ, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್, KSET ಪ್ರಿಪ್ರೇಷನ್ ವ್ಲಾಗ್ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿರೋದು ಬುಕ್ಸ್ ನೋಡಿ, ಇವೆಲ್ಲನೂ ಬುಕ್ಸ್ಗಳು ತೋರ್ಸೋಕ್ಕಾಗಲಿಲ್ಲ. ಸೊ ಇವೆಲ್ಲ ನಾನು ಓದಬೇಕಾದ್ರೆ ನನ್ನ ಹತ್ರ ನಾನು ಕಲೆಕ್ಟ್ ಮಾಡಿದ್ದು ಬುಕ್ಸ್ಗಳು. ಸೊ ಅದನ್ನು ಈ ಬುಕ್ಸ್ ಅಂತೂ ನನಗೆ ಅಷ್ಟೇನು ಪ್ರಯೋಜನ ಆಗಲಿಲ್ಲ. ಅವಾಗೊಂದು ಸೀಸನ್ ಅವ್ರಿಗೆ ಪ್ರಯೋಜನ ಆಗಿತ್ತು ಅಂತ ಇಲ್ಲ ಅಂತಲೂ ಹೇಳೋಂಗಿಲ್ಲ, ಬಟ್ ನಮಗೆ ಅದು ಅಷ್ಟೊಂದು ಯೂಸ್ಫುಲ್ ಆಗಲಿಲ್ಲ. ಯಾಕೆಂದರೆ ಈ ಬರ್ತಾ ಬರ್ತಾ ಟ್ರೆಂಡ್ ಯಾವ ರೀತಿ ಹೋಗ್ತಾಯಿದೆ ಆ ಥರ ಮಾಡಬೇಕಾಗುತ್ತೆ ಇದು. ಸೊ ನೋಡಿ, ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ ಡೆಡಿಕೇಶನ್ ಮತ್ತು ಕನ್ಸಿಸ್ಟೆಂಟಾಗಿ ನೀವು ಕಲಿಬೇಕು, ಕನ್ಸಿಸ್ಟೆಂಟಾಗಿ ನೀವು ಓದ್ತಾ ಇರಬೇಕು. ಸೊ ಇಲ್ಲಿ ನೋಡಿ, ಪೇಪರ್ 1ಗೆ ನಾನು ಏನು ರೆಡಿಯಾಗಿ ಜಾಸ್ತಿ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಈ ರಿಲೇಟೆಡ್ ಇಲ್ಲಿ ಪೇಪರ್ 1ಗೆ ನಾನು ಸ್ವಲ್ಪ ರೆಡಿಯಾಗಿದ್ದು ಮೆಟೀರಿಯಲ್ಸು. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಬ್ಜೆಕ್ಟ್ ಇಲ್ಲಿ ನಾನು ಹೇಳಿರೋದು ಬರೀ ಮ್ಯಾನೇಜ್ಮೆಂಟ್ ಹೇಳಿದ್ದೀನಿ, ಬಟ್ ನಿಮ್ಮ ಸಬ್ಜೆಕ್ಟ್ ಯಾವುದೇ ಇರಲಿ, ಅದು ಹಿಸ್ಟ್ರಿ ಇರಲಿ, ಎಕನಾಮಿಕ್ಸು ಯಾವುದೇ ಇರಲಿ, ನೀವು ಅದ್ರ ಪ್ರಕಾರ ನೀವು ರೆಡಿ ಆಗಬೇಕಾಗುತ್ತೆ. ನಿಮ್ಮ ಒಂದು ನೋಟ್ಸ್ಗಳು ಅಥವಾ ನಿಮ್ಗೆ ಗೊತ್ತಿರುತ್ತಲ್ಲ ಯಾವ ಆಥರು ನಮ್ಮ ಸಬ್ಜೆಕ್ಟ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಸೊ ಅದ್ರ ರಿಲೇಟೆಡ್ ನೀವು ಓದ್ಕೋಬೇಕಾಗುತ್ತೆ ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್, KSET ಪ್ರಿಪ್ರೇಷನ್. ಇನ್ನೇನು ಎಕ್ಸಾಮ್ ಬರ್ತಾ ಇದೆ, ಸೊ ಅದಕ್ಕೋಸ್ಕರನೇ ನಾನು ಲೇಟ್ ಮಾಡಲಿಲ್ಲ. ಸೊ ಮಾಮೂಲಿ ವ್ಲಾಗ್ಸ್ಗಳನ್ನ ನಾನು ಆಲ್ಮೋಸ್ಟು ಸ್ಟಾಪೇ ಮಾಡಿದ್ದೀನಿ. ಸೊ ಈ KSET ರಿಲೇಟೆಡ್ ಸ್ವಲ್ಪ ಹಾಕ್ಬಿಡೋಣ ವ್ಲಾಗ್ಸ್ಗಳನ್ನ ಅಂತ ಅಂದ್ಬಿಟ್ಟು, ಅದಕ್ಕೇ ಇವತ್ತು ಪೇಪರ್ 2ದು ಅಥವಾ ನಾನು ಓದಿದ ಟೆಕ್ನಿಕ್ಸ್ಗಳನ್ನ ಫಾಲೋ ಮಾಡಿದ್ದು, ನಾನು ಏನು ಫಾಲೋ ಮಾಡ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್. ಫಸ್ಟು ನೀವು ಇವತ್ತು ಮಾಡಬೇಕಾಗಿರೋ ಕೆಲಸ, ಸಿಲಬಸ್ನ ಫಸ್ಟು ಪ್ರಿಂಟ್ ತೊಗೊಳ್ಳಿ ಅಥವಾ ಬರೀರಿ. ಟೈಮ್ ಇಲ್ಲ ಅಂತಂದರೆ ನೀವು ಪ್ರಿಂಟ್ ಆದರೂ ತೆಗೆದಿಟ್ಕೊಂಡು ಅದೊಂದು ಸರಿ ರೆಫರ್ ಮಾಡಿ ಗೈಸ್. ಸೊ ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.